ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಕೊನೆಗೂ ಗೃಹಲಕ್ಷ್ಮಿ ವಿಚಾರವಾಗಿ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಸೊ ಇದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಗೃಹಲಕ್ಷ್ಮಿ ಬಗ್ಗೆ ಬಂದಿರುವಂತ ರೀಸೆಂಟ್ ಅಪ್ಡೇಟಿನ ಬಗ್ಗೆ ಮಾತಾಡೋಣ. ಸೊ ಗೃಹಲಕ್ಷ್ಮಿ ಇವಾಗ ಅರ್ಜಿನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಹೊಸ ಅರ್ಜಿ ಹಾಕೋವರೆಗೂ ನಮ್ಗೆ 31ನೇ ಕಂತಿನ ಹಣ ಜಮಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವರದಿಗಳು ಎಲ್ಲಾ ಕಡೆ ಹರಿದಾಡ್ತಾ ಇತ್ತು. ಅದ್ರ ಬಗ್ಗೆ ನಿಮ್ಗೂ ಗೊತ್ತಿದೆ. ಸೊ ಹಾಗಾದ್ರೆ ನಿಜವಾಗ್ಲೂ 31ನೇ ಕಂತಿನ ಹಣ ನಮ್ಗೆ ಇನ್ನೂ ಸಿಗೋದಿಲ್ವಾ ಅಂತ ಕೂಡ ಕೆಲವೊಂದಷ್ಟು ಜನಕ್ಕೆ ಪ್ರಶ್ನೆ ಇತ್ತು. ಆದ್ರೆ ಇದರ ಬಗ್ಗೆ ಇವಾಗ ಕ್ಲಾರಿಟಿ ಸಿಕ್ಕಿರುವಂತದ್ದು. ಯಾಕಂದ್ರೆ 31ನೇ ಕಂತಿನ ಹಣ ಆಲ್ರೆಡಿ ಕೆಲವೊಂದಷ್ಟು ಭಾಗಗಳಿಗೆ ಜಮಾ ಆಗಿದೆ. 31ನೇ ಕಂತಿನ ಹಣ ಜಮಾ ಆಗಿದೆ. ಅಂಡ್ ನನ್ನ ವಿಡಿಯೋಸ್ ಅಲ್ಲಿ ಕೂಡ ಕಮೆಂಟ್ ಅಲ್ಲಿ ಹಾಕ್ತಾ ಇದಾರೆ ಮೈಸೂರು, ಮಂಡ್ಯ ಎಲ್ಲಾ ಭಾಗಕ್ಕೂ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಲಾಸ್ಟ್ ವೀಕ್ ಅಲ್ಲೂ ಕೂಡ ಬೆಂಗಳೂರು ಭಾಗಕ್ಕೆ ರಿಸೀವ್ ಆಗಿತ್ತು. ಏನಾಗಿತ್ತು ಅಂತ ಅಂದ್ರೆ 20% ಮಹಿಳೆಯರಿಗೆ ಫಸ್ಟ್ ಬ್ಯಾಚ್ ಅಲ್ಲಿ ಬಿಡ್ತಾರೆ. ಅದಾದ್ಮೇಲೆ ಎಲ್ಲರಿಗೂ ಹಣನ ಜಮಾ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಸೊ ಏನಾಗಿತ್ತು, ಈ SIR, ಈ ರೇಷನ್ ಕಾರ್ಡು, ಆಳು ಮೂಳು ಅದು ಇದು ಅಂತ ಅನ್ಕೊಂಡು ಹೊಸ ರೂಲ್ಸ್ ಗಳನ್ನ ಮಾಡುವಂತ ಇದ್ರಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣನ ಸ್ವಲ್ಪ ಭಾಗದಲ್ಲಿ ಬಿಟ್ಟು ನಂತರ ಸ್ಟಾಪ್ ಮಾಡಿದ್ರು. ಆದ್ರೆ ಈಗ ಮತ್ತೊಮ್ಮೆ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದಾರೆ. ಸೊ ಈ ವಾರದಲ್ಲಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಬಹುಶೇಕಡ ಎಲ್ಲಾರ್ಗು ಈ ವಾರದೊಳಗಡೆ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಯಾರಿಗೆ ಇನ್ನ ಯಾವ ಜಿಲ್ಲೆಗೆ ನಮಗ್ ಬಂದಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದೀರಾ, ಮಾಡಬೇಡಿ. ಈ ವಾರದಲ್ಲಿ ನಿಮ್ಗೆ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಬಿಕಾಸ್ ಮೈಸೂರು, ಮಂಡ್ಯ, ಬೆಂಗಳೂರು ಮೆಜಾರಿಟಿ ಈ ಮೇನ್ ಏರಿಯಾಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ. 32ನೇ ಕಂತಿನ ಹಣ ಕೂಡ 5 ದಿನದ ಒಂದು ಡಿಫ್ರೆನ್ಸ್ ಅಲ್ಲಿ ನಾವು ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಅದನ್ನ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ 31ನೇ ಕಂತಿನ ಹಣ ಮಾತ್ರ ಎಲ್ಲರ ಖಾತೆಗೂ ಜಮಾ ಆಗ್ತಾ ಇದೆ. ಇದಕ್ಕೂ ಇವಾಗ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಲಿಕೇಶನ್ಗೂ ಸಂಬಂಧ ಇಲ್ಲ. ಇದನ್ನು ಕ್ಲಿಯರ್ ಆಗಿ ಹೇಳಿದೆ ಗವರ್ಮೆಂಟ್. ಯಾಕಂದ್ರೆ ಅಪ್ಲಿಕೇಶನ್ ಫಾರ್ಮ್ಸ್ ಗಳು ಇನ್ನೂ ಶುರುವಾಗಿಲ್ಲ. ಇವಾಗ SIR ಮತ್ತೆ ಗೃಹ ಜ್ಯೋತಿ ಯೋಜನೆ ನಾವು ಅಪ್ಲಿಕೇಶನ್ಸ್ ನ ಹಾಕ್ತಾ ಇದೀವಿ ಹೊರತು ಗೃಹಲಕ್ಷ್ಮಿಗೆ ಹೊಸದಾಗಿ ಅರ್ಜಿನ ಇನ್ನ ಕೂಡ ಪ್ರಾರಂಭ ಆಗಿಲ್ಲ. ಹೊಸದಾಗಿ ಅರ್ಜಿ ಪ್ರಾರಂಭ ಆದ್ಮೇಲೆ ನಮ್ಗೆ ಸ್ಟಾಪ್ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆನ. ಕೆಲವೊಂದಷ್ಟು ದಿನ ಅಥವಾ ತಿಂಗಳುಗಟ್ಲೆ ದಿನ ಸ್ಟಾಪ್ ಮಾಡ್ತಾರೆ ಅಥವಾ ಪಾಸ್ ಮಾಡ್ತಾರೆ. ಹೊಸ ಅಪ್ಲಿಕೇಶನ್ ಬಂದ್ಮೇಲೆ ಅದನ್ನ ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ಮಿಕ್ಕಿರುವಂತ 32 ಅಥವಾ 33ನೇ ಕಂತಿನ ಹಣನ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಹೇಳಿರೋ ಪ್ರಕಾರ 31, 32ನೇ ಕಂತಿನ ಹಣ 5 ಡೇಸ್ ಡಿಫ್ರೆನ್ಸ್ ಅಲ್ಲಿ ನಾವು ಎರಡೂನು ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಆದ್ರೆ 32ನೇ ಕಂತಿನ ಹಣ ಇನ್ನ ಯಾರಿಗೂ ಬಂದಿಲ್ಲ. 31 ಜಮಾ ಆಗ್ತಾ ಇದೆ. ಸೊ ನೀವುಗಳ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಈ ವಿಡಿಯೋನ ನೋಡ್ತಾ ಇರೋರು ನಿಮ್ಮ ಖಾತೆಗೆ ಬಂದಿದ್ರೆ ನೀವು ಯಾವ ಜಿಲ್ಲೆಯವರು, ಯಾವತ್ತು ಬಂತು, ಇದನ್ನ ಕ್ಲಿಯರ್ ಆಗಿ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಏನಾಗುತ್ತೆ, ಬೇರೆಯವ್ರಿಗೂ ಅದರಿಂದ ಹೆಲ್ಪ್ ಆಗುತ್ತೆ. ಹೌದು, ಹಣ ಬರ್ತಿದೆ ಅಂತ ಹೇಳಿ ಎಲ್ಲರಿಗೂ ಒಂದು ನಂಬಿಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರುವಂತದ್ದು. ಸೊ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ರಿಲೀಸ್ ಆಗಿದೆ. ಈಗ ಎಲ್ಲರ ಖಾತೆಗೂ ಬರುತ್ತೆ. ಅಂಡ್ ಇದು ಗೊತ್ತು ನಿಮ್ಗೆ, ಸ್ಪ್ಲಿಟ್ ಮಾಡಿರ್ತಾರೆ. ಈ ಭಾಗಗಳಿಗೆ ಫಸ್ಟ್, ಈ ಭಾಗಗಳಿಗೆ ಇದಿಷ್ಟು ಅಂತ ಹೇಳ್ಬಿಟ್ಟು 3 ಹಂತದಲ್ಲಿ ಅಥವಾ 4 ಹಂತದಲ್ಲಿ ಗೃಹಲಕ್ಷ್ಮಿ ಹಣ ಜಮಾ ಆಗುವಂತದ್ದು ಎಲ್ಲರಿಗೂ ಬರುತ್ತೆ. ಇವಾಗ ಹೊಸದಾಗಿ ಅರ್ಜಿ ಹಾಕ್ಬೇಕು ಅಥವಾ ನಮ್ದು ಕ್ಯಾನ್ಸಲ್ ಆಗುತ್ತಾ ಅಂತ ನೀವೇನಾದ್ರೂ ಚಿಂತೆ ಮಾಡ್ತಿದ್ರೆ ಮಾಡಬೇಡಿ, ಎಲ್ಲರ ಖಾತೆಗೂ ಬರುತ್ತೆ. 30ವರೆಗೂ ಯಾರಿಗೆ ಕರೆಕ್ಟ್ ಆಗಿ ನಿಮ್ಮ ಖಾತೆಗೆ ಅಮೌಂಟ್ ಬಂದಿದೆ 31 ಗ್ಯಾರಂಟಿ ಬರುತ್ತೆ. ಸೊ ಯೋಚನೆ ಮಾಡೋದಿಕ್ ಹೋಗ್ಬೇಡಿ, ಓಕೆನಾ? ಸೊ 31ನೇ ಕಂತಿನ ಹಣ ಜಮಾ ಆಗ್ತದೆ. 32 ಬಂದಿಲ್ಲ. ಅದು ಬಂದ ನಂತರ ನಾನು ನಿಮ್ಗೆ ಅಪ್ಡೇಟ್ ನ ಮಾಡ್ತೀನಿ. ದಯವಿಟ್ಟು ನಿಮ್ಮ DBT ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸತಿ ಬ್ಯಾಂಕಿಂದ SMS ಕೂಡ ಬಂದಿರೋದಿಲ್ಲ ಕ್ರೆಡಿಟ್ ಆಗಿರುವಂತದ್ದು. ಸೊ ಹೋಗಿ ಸ್ವಲ್ಪ DBT ಸ್ಟೇಟಸ್ ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಕ್ಲಾರಿಟಿ ಖಂಡಿತ ಸಿಗುತ್ತೆ. ಸದ್ಯಕ್ಕೆ ಗೃಹಲಕ್ಷ್ಮಿ ವಿಚಾರವಾಗಿ ಇದಿಷ್ಟು ಅಪ್ಡೇಟ್ ಇದೆ. ಮತ್ತೆ KYC ಮಾಡ್ಕೋಬೇಕು ಅಂತ ಹೇಳಿ ಮಧ್ಯದಲ್ಲಿ ಒಂದಷ್ಟು ಗಾಸಿಪ್ ಆಗಿತ್ತು. ಮಾಡ್ಕೋಬೇಕು, KYC ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಯಾವ್ದು ಇಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಮ್ಮ ಮನೆ ಬಾಗ್ಲಿಗೆ ಬಂದು ಹೊಸ ಅಪ್ಲಿಕೇಶನ್ ನ ತಗೊಂಡಾಗ ಅವರೇ KYC ಮಾಡ್ತಾರೆ. ಅದುವರೆಗೂ ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ, ಸರಿನಾ? ಗೃಹಲಕ್ಷ್ಮಿ ಬಗ್ಗೆ ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.